ಆಗ ನಾವು ಸೇವ್ಸ್ ಇಂದ ಲಾಗಿನ್ ಆಗಿದ್ದೀವಿ ಸ್ನೇಹಿತರೆ. ಸೇವ್ಸ್ ಇಂದಲ್ಲಿ ನೀವು ನೋಡ್ಬೋದು, ನಿಮ್ಗೆ ಸುಮಾರು ಜನ ಗೊತ್ತಿದೆ, ಸುಮಾರು ಜನ ಡೌಟ್ಸ್ಗಳು ಕೇಳ್ತಿದ್ರೆ ಏನಂದರೆ ಸೇವ್ಸ್ ಇಂದಲ್ಲಿ ನಿಮಗೆ ಏನೋ ಪಾಸ್ವರ್ಡ್ ಅಥವಾ ನಿಮ್ಮ ಲಾಗಿನ್ ಆದರೂ ಸಹಿತ ಮೊಬೈಲ್ ನಂಬರ್ ಏನಾದ್ರು ಬೇರೆಯವ್ರು ತೋರಿಸಿದ್ರೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಎಡಿಟ್ ಪ್ರೊಫೈಲ್ ಅಂತಿಲ್ವ ಸ್ನೇಹಿತರೆ, ಸೇವ್ಸ್ ಇಂದಲ್ಲಿ ನಿಮ್ಗೆ ಏನೋ ಒಂದು ಚೇಂಜಸ್ ಮಾಡಬೇಕಾದ್ರೂ ಸಹಿತ ಇಲ್ಲಿ ನೀವು ಸೇವ್ಸ್ ಇಂದಲ್ಲಿ ಎಡಿಟ್ ಪ್ರೊಫೈಲ್ಗೆ ಹೋಗಬೇಕು. ಎಡಿಟ್ ಪ್ರೊಫೈಲ್ ಬ್ರ್ಯಾಕೆಟ್ ಸಿಟಿಸನ್ಸ್ ಅಂತಿಲ್ವ, ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಹೆಸರು ಸೇಮ್ ಆ್ಯಸ್ ಇಟ್ ಶೋ ಆಗುತ್ತೆ, ಡೇಟ್ ಆಫ್ ಬರ್ತ್, ಅಡ್ರೆಸ್, ಹಾಗೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಇದೆ ನೋಡಿ ಸ್ನೇಹಿತರಲ್ಲಿ, ಇಮೇಲ್ ಐ ಡಿ ಬೇಕಾದ್ರೆ ನೀವು ಅಪ್ಡೇಟ್ ಮಾಡ್ಕೋಬೋದು. ವೆನೆವರ್ ಸ್ಟೇಟಸ್ ಆಫ್ ಮೈ ಅಪ್ಲಿಕೇಶನ್ ಚೇಂಜಸ್, ಹಾಗೆ ಇಲ್ಲಿ ಅಲರ್ಟ್ ಅಂತ ಏನೋ ಒಂದು ಮೆಸೇಜ್ ಇದೆ, ಟಿಕ್ ಬಾಕ್ಸ್, ಅದಕ್ಕೆ ನೀವು ಏನೋ ಟಿಕ್ ಮಾಡಿದ್ರೆ ನಿಮಗೆ ಏನೋ ಒಂದು ನಿಮ್ಮ ಸ್ಟೇಟಸಲ್ಲಿ ಏನೋ ಒಂದು ಚೇಂಜಸ್ ಆದರೂ ಸಹಿತ ಡೈರೆಕ್ಟಾಗಿ ನಿಮ್ಮ ಇಮೇಲ್ ಐ ಡಿಗೆ ಹೋಗುತ್ತೆ. ಹಾಗೆ ನಿಮ್ಮ ಅಪ್ಲಿಕೇಶನ್ಸ್ ಏನೋ ಒಂದು ಹಾಕಿದ್ರು ಸೇವ್ಸ್ ಇಂದ ಮುಖಾಂತರ ಸಡನ್ನಾಗಿ ನಿಮ್ಮ ಅಪ್ಲಿಕೇಶನ್ ಪ್ರತಿ ಸಲನೂ ಸೇವ್ಸ್ ಇಂದ ಮುಖಾಂತರ ಬಂದ್ಬಿಟ್ಟು ನೀವೇನು ಚೆಕ್ ಮಾಡಬೇಕಂತೇನಿಲ್ಲ, ಡೈರೆಕ್ಟ್ ನಿಮ್ಮ ಇಮೇಲ್ಗೂ ಸಹಿತ ಇದು ಮೆಸೇಜ್ ಬಂದೇ ಬರುತ್ತೆ ಸ್ನೇಹಿತರೆ ಇಲ್ಲಿ. ಹಾಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಅಪ್ಡೇಟ್ ಮಾಡೋ ಆಪ್ಷನ್ ಇಲ್ಲ ಆ್ಯಕ್ಚುಲಿ, ಇಲ್ಲಿ ಇಮೇಲ್ ಐ ಡಿ ಬೇಕಾದ್ರೆ ನೀವು ಅಪ್ಡೇಟ್ ಮಾಡ್ಕೋಬೋದು ಸ್ನೇಹಿತರಲ್ಲಿ. ಇಲ್ಲಿ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಅಂತಿದೆ. ಹಾಗೆ ನೀವು ಏನಾರ ಬೇರೆಯವ್ರದ್ದು ಏನಾರು ಕಾಣಿಸ್ತಿದೆ ಸ್ನೇಹಿತರಲ್ಲಿ, ಅಪ್ಡೇಟ್ ಇ KYC ಅಂತಿದೆ. ಇಲ್ಲಿ ಅಪ್ಡೇಟ್ ಇ KYC ಮುಖಾಂತರ the service place using DigiLocker for user identification KYC process. For this you will be redirected to DigiLocker ಮುಖಾಂತರ ನೀವು ಇಲ್ಲಿ KYC ನೀವು ಪ್ರೊಸೀಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಂಗಿರುತ್ತೋ ಅದೇ ಥರ ಇಲ್ಲಿ ನಿಮ್ಮ ಹೆಸರು, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತು, ಹಾಗೆ ನಿಮ್ಮ ಅಡ್ರೆಸ್ ಆಗಿರಲಿ, ಜೆಂಡರ್ ಆಗಿರಲಿ, ಪ್ರತಿಯೊಂದು ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಸಹಿತ ಇದೊಂದು ಮುಖಾಂತರ ನೀವು ತಿಳ್ಕೊಬೋದು. ಹಾಗೆ ಚೇಂಜ್ ಸಹಿತ ನೀವು ಮಾಡ್ಕೋಬೋದು. ಸೇವ್ಸಿಂದಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಸಹಿತ ಇದ್ರ ಮುಖಾಂತರ ನೀವು ಚೇಂಜ್ ಮಾಡ್ಕೋಬೋದು. ಹಾಗೆ ಪಾಸ್ವರ್ಡ್ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದರೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಮುಖಾಂತರ ಸಹಿತ ನೀವು ಇಲ್ಲಿ ನಿಮ್ಮ ಹಳೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೂ ಸಹಿತ ಜಸ್ಟ್ ನೀವು ಲಾಗಿನ್ ಆಗಿರ್ತಾರೆ OTP ಮುಖಾಂತರ ಆ ಪಾಸ್ವರ್ಡ್ ನೀವು ಹಳೆ ಪಾಸ್ವರ್ಡ್ ನೀವು ಎಂಟ್ರ್ ಮಾಡಿ, ಹಾಗೆ ಹೊಸ ಪಾಸ್ವರ್ಡ್ ನೀವು ಮುಖಾಂತರ ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗಿರುತ್ತೆ. ಹಾಗೆ ಸ್ನೇಹಿತರಲ್ಲಿ ಸುಮಾರು ಆಪ್ಷನ್ಸ್ಗಳೈತೆ. ನಿಮ್ಮ ಸ್ಟೇಟಸ್ ಬೇಕಾಗಿ ತಿಳ್ಕೊಬೋದು, ಹಾಗೆ ಅಲರ್ಟ್ ಮೆಸೇಜ್ ಐತೆ, ಅದೆಲ್ಲ ಸ್ಟೇಟಸ್ ಪ್ರತಿಯೊಂದು ನೀವು ತಿಳ್ಕೊಬೋದು ಸ್ನೇಹಿತರೆ. ಇದೇ ಥರ ಸೇವ್ಸ್ನಲ್ಲಿ ನೀವು ಪ್ರತಿಯೊಬ್ಬರು ಸಹಿತ ಯಾರೊಬ್ಬರು ಏನೇ ನಿಮ್ಮ ಪ್ರೊಫೈಲ್ ಏನಾರು ಅಪ್ಡೇಟ್ ಮಾಡಬೇಕು, ನೇಮ್ಸ್ ಆಗಿರಲಿ ಅಥವಾ ಇಮೇಲ್ ಐ ಡಿಸ್ ಆಗಿರಲಿ ಸ್ನೇಹಿತರೆ, ನೇಮ್ಸ್ ಬಂದ್ಬಿಟ್ಟು KYC ಮುಖಾಂತರ ಚೇಂಜ್ ಆಗುತ್ತೆ. ಇಮೇಲ್ ಐ ಡಿ ಬಂದ್ಬಿಟ್ಟು ನಿಮ್ಮ ಎಡಿಟ್ ಪ್ರೊಫೈಲ್ಗೆ ಹೋದರೆ ಇಲ್ಲಿ ನಿಮಗೆ ಪ್ರತಿಯೊಂದು ಸಹಿತ ಇಲ್ಲಿ ಚೇಂಜ್ ಆಗೇ ಆಗುತ್ತೆ ಸ್ನೇಹಿತರೆ. ಇದೇ ಥರ ಮುಖಾಂತರ ನೀವು ಸೇವ್ಸ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಅಥವಾ ನಿಮ್ಮ KYC ಡೀಟೇಲ್ಸ್ ನೀವು ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಯಾರ್ಯಾರಿಗೆ ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು ಸೇವ್ಸ್ನಲ್ಲಿ ಏನೋ ಒಂದು ಅಪ್ಲಿಕೇಶನ್ ಹಾಕ್ಸ್ಬೇಕಾದ್ರೆ ಇವಾಗಲೇ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು KYC ಮುಖಾಂತರ, ಇಲ್ಲಾಂದರೆ ನಿಮ್ಮ ಇಮೇಲ್ ಐ ಡಿ ಮುಖಾಂತರ ಬೇಕಾದ್ರೆ ನೀವು ಲಾಗಿನ್ ಆಗಿ. ಹಾಗೆ ಸ್ನೇಹಿತರೆ, ಈ ಮಾಹಿತಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ. ಹಾಗೆ ಈ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.